ಸರ್, ನಾಗರಹೊಳೆ ಸಿನಿಮಾದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ಮತ್ತು ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅವರ ಒಂದು ಕಾಂಬಿನೇಷನಲ್ಲಿ ಕೂಡ ಸಿನಿಮಾ ಮಾಡಿ. ಹೌದು 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 ನಾಗರಹೊಳೆ ಚಿತ್ರದಲ್ಲಿ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು, ಅದರಲ್ಲಿ ಅಂಬರೀಷ್ ಅಸ್ಟೆಂಟ್ ಕೆಲಸ ಮಾಡಿದ್ದೀನಿ ನಾನು. ಚೆನ್ನಾಗಿತ್ತು ಪಾತ್ರ. ಅಂಬರೀಷ್ ಅವ್ರ ಜೊತೆಯಲ್ಲಿ ಸಾಕಷ್ಟು ಚಿತ್ರದಲ್ಲಿ ಮಾಡಿದ್ದೀನಿ. ಸುಮಾರು ಚಿತ್ರದಲ್ಲಿ ಅಂಬರೀಷ್ ಅವ್ರ ಜೊತೆ ಪಾತ್ರ ಮಾಡಿದ್ದೀನಿ. ಒಳ್ಳೊಳ್ಳೆ ಪಾತ್ರಗಳು ಮಾತ್ರ ಮಾಡಿದ್ದೀನಿ. ಅಂತ ಸಿನಿಮಾದಲ್ಲಿ ಮಾಡಿ ಅಂತ ಇನ್ನೊಂದು ಒಂದು ಜೊತೆಲಿ ಬಹಳ ನನಗೆ ಮರ್ತೋಗ್ಬಿಟ್ಟಿದೆ. ಯಾಕಂದರೆ ಇಷ್ಟೊಂದು ಚಿತ್ರಗಳಲ್ಲಿ ಯಾವುದು ಅಂತ ನೆನಪಿಡೋಣ. ಅವರ ಜೊತೆಗಿನ ಜರ್ನಿ ಅದಾದರೆ ಸರ್, ಜಂಟ್ಲ್ಮನ್ ಅಂತ ಅಂಬರೀಷ್ ಅವ್ರ ಜಂಟ್ಲ್ಮನ್ ಅವರು ಅವರೊಬ್ಬರೇ ಅಷ್ಟೇ ಅಲ್ಲ, ಎಲ್ಲರೂ ಅಷ್ಟೇ ನನ್ನ ಹತ್ರ ಚೆನ್ನಾಗಿದ್ದಾರೆ. ನಾವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರಲ್ವ. ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶ್ರೀನಾಥ್ ಅವ್ರ ಜೊತೆ. ವಿಷ್ಣುವರ್ಧನ್ರವರು ಒಳ್ಳೆಯ ಗ್ರೇಟ್ ಮ್ಯಾನ್ ಅವ್ರುವೆ. ವಿಷ್ಣುವರ್ಧನ್ರವರು ಅವ್ರನ್ನೊಂದು ನಾನು ಎಲ್ಲಿ ನೆನೆಸ್ಕೋತೀನಿ ಅಂದರೆ, ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ ಅವ್ರ ಜೊತೆ. ಒಂದು ಸತಿ ಅಂದರೆ ಭಾಳ ಸ್ನೇಹಜೀವಿಯಾಗಿದ್ವಿ. ಈ ಯಾವ ಚಿತ್ರ, ಒಂದು ಯಜಮಾನ ಚಿತ್ರದಲ್ಲಿ ಅವರು ಪಾತ್ರ ಮಾಡ್ತಿದ್ರು, ನಾನೊಂದು ಪಾತ್ರ ಮಾಡ್ತಾಯಿದ್ದೆ. ಆವಾಗ ನಾನೇ ಬರೆದಿದ್ದೊಂದು ಪುಸ್ತಕ ಇತ್ತು. ಮೊದಲೊಂದು ನನ್ನ ಆತ್ಮಚರಿತ್ರೆ ಬಣ್ಣದ ಗಂಟೆ ಅಂತ ಬರೆದಿದ್ದೆ. ಅದಾದಮೇಲೆ ಒಂದು ವೃತ್ತಿ ರಂಗಭೂಮಿ ಮೇಲೆ ಒಂದು ಕಾದಂಬರಿ ಬರೆದಿದ್ದೆ. ಅದನ್ನು ಯಾವತ್ತು ಏಪ್ರಿಲ್ 22ನೇ ತಾರೀಕು ನಾನು ಹುಟ್ಟಿದ ದಿವಸ, ಅವತ್ತು ಶೂಟಿಂಗ್ ನಡೀತಾಯಿತ್ತು. ನನ್ನ ಹುಟ್ಟಿದ ಹಬ್ಬದ ನೆನಪಿಗಾಗಿ ನಿಮ್ಮ ಅರ್ಪಿಸ್ತಿದ್ದೆ. ನಮ್ಮ ವಿಷ್ಣುವರ್ಧನ್ರವರು ಕೊಟ್ಟೆ. ಅವ್ರು ಓದಿ ನೋಡಿ, ಏನು ರೀ ನಿಮ್ಮದು ಹುಟ್ಟಿದ ಹಬ್ಬನ ಇವತ್ತು, ಓ ಅಂತಂದರು. ಭಾಳ ಸಂತೋಷ ಅಂತ ಆದರೆ ಅದಕ್ಕೆ ಮೊದಲು ನನ್ನ ಬಣ್ಣದ ಗಂಟೆ ಪುಸ್ತಕ ಓದಿದರು. ಈ ಪುಸ್ತಕ ನೋಡಿ, ಓ ನಿಮ್ಮ ಹುಟ್ಟಿದ ಹಬ್ಬ, ವೆರಿ ಗುಡ್ ಅಂದರು. ಮಧ್ಯಾಹ್ನ ಬ್ರೇಕ್ ಟೈಮ್ಗೆ, ಲಂಚ್ ಟೈಮ್ಗೆ ಯಾರಿಗೂ ಹೇಳಿಲ್ಲ, ಟೇಬಲ್ಗೆಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟು ಒಂದು ಕೇಕೆಲ್ಲ ತರಿಸಿ, ಬರ್ರಪ್ಪ ಇವತ್ತು ಉಮೇಶ್ವರ್ ಹುಟ್ಟಿದಬ್ಬ ಅಂತ ಎಲ್ಲರನ್ನು ಕರೆಸಿ, ಟೆಕ್ನಿಷಿಯನ್ಸ್ ನಾಗಾಭರಣ ಅವರು ಡೈರೆಕ್ಷನ್ ಮಾಡ್ತಿದ್ರು ಆ ಪಿಕ್ಚರು, ಅವ್ರನ್ನ ಕರೆಸಿ ಪ್ರೊಡ್ಯೂಸರ್ ಕರೆಸಿ ಅವತ್ತು ನನ್ನ ಹುಟ್ಟಿದ ಹಬ್ಬನ ಸೆಲೆಬ್ರೇಟ್ ಅವರೇ ಮಾಡಿದ್ರು. ಅವ್ರನ್ನ ಮರೆಯೋದಕ್ಕಾಗಲ್ಲ ಅವ್ರನ್ನೆಲ್ಲ. ನಮ್ಮ ಪುಣ್ಯ ಅಂತಂಥ ಒಳ್ಳೆ ಸ್ನೇಹಜೀವಿಗಳ ಜೊತೆ ನಾವು ಪಾತ್ರ ಮಾಡಿದ್ದೀವಿ ನಾವು. ಸಾಕಷ್ಟು ಸಿನಿಮಾಗಳು. ಈಗ ನಮಗೆ ಅಯ್ಯೋಯ್ಯೋ ಅಪಾರ್ಥ ಮಾಡ್ಕೊಬಿಡಿ ಅನ್ನೋ ಒಂದು ಡೈಲಾಗು ಸಾಕಷ್ಟು ಇದಾಗುತ್ತೆ ಸರ್. ಇವಾಗಲೂ ಕೂಡ ಅದು ಟ್ರೆಂಡಲ್ಲಿದೆ. ಅಯ್ಯೋ ಅಪಾರ್ಥ ಮಾಡ್ಕೊಂಬಿಟ್ರ ಅಂತ. ಅಯ್ಯಯ್ಯೋ ಅಪಾರ್ಥ ಮಾಡ್ಕೊಬೇಡಿ, ಇವರು ನನ್ನ ಕಂಡ್ರೆ ಬೇಜಾರು ಮಾಡ್ಕೊಂಬಿಟ್ರಲ್ಲ, ಅಪಾರ್ಥ ಮಾಡ್ಕೊಂಬಿಟ್ರಲ್ಲ, ಏನು ಮಾಡಲಿ, ನನ್ನ ಹೆಂಡ್ತಿ ತಿಳ್ಕೊಂಡ್ರೆ, ನನ್ನ ಹೆಂಡ್ತಿ ತಿಳ್ಕೊಳ್ಳೋಣ ಅಂದರೆ ನನ್ನ ಹೆಂಡ್ತಿ ಊರಿಂದ ಬಂದಿಲ್ವೇ. ಅದನ್ನು ನಾವು ಸಾಯಿ ಪ್ರಕಾಶ್ ಅವ್ರನ್ನ ನೆನೆಸ್ಕೋಬೇಕು ನಾವು. ಯಾಕಂದರೆ ಸಾಯಿ ಪ್ರಕಾಶ್ ಅವರು ಒಳ್ಳೆಯ ನಿರ್ದೇಶಕರು. ಅವರ ಒಂದು 100 ಚಿತ್ರಗಳಲ್ಲಿ ಸಹಿತ ಪಾತ್ರ ಮಾಡಿದ್ದೀನಿ ನಾನು. ಅವರ 100 ಚಿತ್ರಗಳಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ನಾನು ಪಾತ್ರ ಮಾಡಿದ್ದೀನಿ. ಅವರು ಈ ಪಾತ್ರ ನನಗೆ ಕೊಟ್ಟರು. ಅದು ಅವರು ನೋಡಿ, ಇವತ್ತು ಅವ್ರನ್ನ ನೆನೆಸ್ಕೋಬೇಕು. ಇವತ್ತು ಜನಗಳೆಲ್ಲ ನಾನು ಹೋದರೆ ಎರಡೇ ನೆನೆಸ್ಕೋತಾರೆ. ಒಂದು ಶ್ರುತಿ ಸೇರಿದಾಗ ಒಂದು ಅಪಾರ್ಥ ಮಾಡ್ಕೊಬೇಡಿದ್ದ. ಅದು ಎಷ್ಟು ವರ್ಷ ಆಗಿದೆ ಬಂದು, 35-40 ವರ್ಷ ಆಗಿದೆ ಬಂದು ಪಿಕ್ಚರು. ಇವತ್ತು ಸಹಿತ ಜನಗಳ ಮನಸ್ಸಿನಲ್ಲಿ ಉಳಿದಿದೆ. ಅದಕ್ಕೆ ಸಾಯಿ ಪ್ರಕಾಶ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ಅದೊಂದು ಇನ್ನೊಂದು ಉಮಾಶ್ರೀ ಅವ್ರ ಜೊತೆಗೆ ಮತ್ತು ನೀವು ಮತ್ತು ಅದೇ ಚಿತ್ರದಲ್ಲಿ ಕೈ ಚಂದ್ರ ಅವರು, ಅದೇ ಚಿತ್ರದಲ್ಲಿ ಅದು ಗೋಲ್ಮಾಲ್ ರಾಧಾಕೃಷ್ಣ, ಅದೇ ಚಿತ್ರ. ಉಮಾಶ್ರೀ ಅವರು ಒಳ್ಳೆಯ ನಟಿ. ಕೈ ಚಂದ್ರ ಅಂತೂ ಅವರು ಗ್ರೇಟ್ ಆರ್ಟಿಸ್ಟು. ಮೈಸೂರು ಲೋಕೇಶ್ ಇದ್ದರು, ದಿನೇಶ್ ಅಣ್ಣ ಇದ್ದರು, ಎಲ್ಲದಕ್ಕಿಂತ ಹೆಚ್ಚಾಗಿ ಅನಂತನಾಗಿದ್ದರು, ಲೀಲಾವತಿಯವರಿದ್ದರು. ಅಯ್ಯೋ ಎಂಥದ್ದು ಒಳ್ಳೆಯ ಆರ್ಟಿಸ್ಟ್ಗಳವರ. ಅವ್ರ ಜೊತೆಲೆಲ್ಲ ನಮಗೆ ಒಂದು ಆ ಪಾತ್ರ ಮಾಡಿದ್ವಿ ನಾವು, ಯಶಸ್ವಿ ಆಯಿತು. ಎಸ್ ಸರ್. ನಿಮಗೆ 2 ಮಕ್ಕಳು ಸರ್. ಮಗನ ಒಂದು ಸ್ಟೋರಿನ ಕೇಳಿದಾಗ ಬಿಡಿ, ಅದು ಏನು ಮಾಡೋಕ್ಕಾಗಲ್ಲ. ಆ ಮಗನ ಎಲ್ರಿಗೂ ಗೊತ್ತದು. ಸಾಮಾನ್ಯವಾಗಿ ನನ್ನ ಮಗ ಹ್ಯಾಕ್ ಸತ್ತ, ಮತ್ತದು ಕಾರಣನೂ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಮತ್ತು ಅದನ್ನು ನೆನಪು ಮಾಡ್ಕೊಳ್ಳೋದು ಬೇಡ.
ಯಾಕಂದರೆ ಸಿನಿಮಾದಲ್ಲಿ ಅವ್ರಿಗೆ ಒಂದು ಇದನ್ನ ಮಾಡಬೇಕು, ಸಿನಿಮಾದಲ್ಲಿ ಅವ್ರನ್ನ ನಟನ ಮಾಡಬೇಕು ಅನ್ನೋ ತುಂಬ ಕನಸಿತ್ತು. ಬಟ್ ಆ ಕನಸಾಗಿ ಹಂಗೆ ಇತ್ತು, ಉಳಿತು. ಅವನ್ನ ಒಬ್ಬ ನಟನ ಮಾಡಬೇಕು ಅಂತಲೇ ಇತ್ತು. ಆದರೆ ನಾವು ಅಂದ್ಕೊಂಡಾಗ ಯಾವುದೂ ಆಗಲ್ವೇ. ಇವಾಗ ನಾನೇ ಅಂದ್ಕೊಂಡಿದ್ದೀನಿ, ನಾನು ಸಿನಿಮಾ ರಂಗದಲ್ಲಿ ಹೀಗಿರಬೇಕು ಅಂದ್ಕೊಂಡೆ, ನಾನೇ ಆಗಿಲ್ಲ. ಇನ್ನು ಯಾರಲ್ಲ, ಅದು ಯಾವತ್ತೂ ಅಷ್ಟೇ ಹಣೆ ಬರಹ ಇದೆಯಲ್ಲ, ಇದನ್ನು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ತಕದೀರ್ ಮೇ ಕ್ಯಾ ಲಿಖಾ ಇತ್ತು ಬಸ್, ಅದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಒಂದು ಸಂತೋಷ, ಏಳು ಬೀಳುಗಳು ಕಷ್ಟಗಳೆಲ್ಲ ಅನುಭವಿಸಿದ್ವಿ, ಆದರೂ ನನ್ನ ಇಷ್ಟರ ಮಟ್ಟಿಗೆ ಇಟ್ಟಿದ್ದಾನೆ ದೇವರು. ಜೊತೆಗೆ ಅಭಿಮಾನಿ ಅನ್ನದಾತರು, ಚಿತ್ರರಂಗ ನಾನು ಇನ್ನೂ ಕೈ ಬಿಟ್ಟಿಲ್ಲ. ಯಾವುದಾದ್ರು ಕರೆದು ಒಂದು ಚಿಕ್ಕ ಪುಟ್ಟ ಪಾತ್ರ ಕೊಡ್ತಿರ್ತಾರೆ, ಸಾಕು.